ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಕೇಸಿಗೆ ಸಂಬಂಧಿಸಿದಂತೆ ಎನ್ಐಎ ತನಿಖೆ ನಡೀತಾ ಇದೆ. ಶಂಕಿತನ ಗುರುತನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಯಾರು ಏನು ಅನ್ನೋದರ ಪ್ರಾಥಮಿಕ ಡೀಟೇಲ್ ಎನ್ಐಎ ಅಧಿಕಾರಿಗಳಿಗೆ ಲಭ್ಯ ಆಗಿದೆ. ಸ್ಫೋಟ ಎಸಗಿದ ಶಂಕಿತ ಉಗ್ರ ಕರ್ನಾಟಕದವನು ಅನ್ನೋ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಕಳೆದ 4 ವರ್ಷಗಳಿಂದ ಈತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಈ ಹಿಂದೆ ಬೇರೆ ಕೇಸ್ನಲ್ಲೂ ಕೂಡ ಈತ ಆರೋಪಿಯಾಗಿದ್ದ. 2020ರಿಂದಲೂ ಕೂಡ ಅಬ್ಸ್ಕ್ಯಾಂಡಿಂಗು ಅನ್ನೋ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಈಗ ಸಿಕ್ಕಿದೆ. 2020ರಲ್ಲಿ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ ಆ ನಂತರ ಆ ಕೇಸ್ನಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಆತನೇ ಈ ಕೃತ್ಯವನ್ನು ಎಸಗಿರೋದು ಅಥವಾ ಈ CCTVಯಲ್ಲಿ ಸರಿಯಾಗಿರುವಂಥ ಮುಖಚಹರೆ ಏನಿದೆ ಆತನಿಗೆ ಹೋಲತ್ತೆ ಅನ್ನೋದನ್ನ ಎನ್ಐಎ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಅಂದರೆ ಎನ್ಐಎ ಅಧಿಕಾರಿಗಳ ಶಂಕೆ ಯಾವ ರೀತಿಯಲ್ಲಿ, ಅಂದರೆ ಯಾವ ಕಾರಣಕ್ಕಾಗಿ ಆತನಿರಬಹುದು, ಈ ಹಿಂದಿನ ಕೇಸ್ನಲ್ಲಿ ಅಬ್ಸ್ಕ್ಯಾಂಡಿಂಗ್ ಇದ್ದವನು ಇರಬಹುದು ಅಂತ ಯಾಕೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ರಕ್ಷತ್, ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆರೋಪಿಯ ಒಂದು CCTV ಜೊತೆಗೆ ಆತನ ಮುಖಚಹರೆ ಏನಿದೆ ಅದನ್ನ ಹಿಡ್ಕೊಂಡು ಈಗಾಗಲೇ ಆತ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು ಆತ ಕರ್ನಾಟಕ ಮೂಲದವನು ಅನ್ನೋದು ಕನ್ಫರ್ಮ್ ಆಗಿದೆ. ಶಂಕಿತನ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎನ್ಐಎ ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿರುವಂತಹ ಮಾಹಿತಿ ಅಂತಂದ್ರೆ, ಈ ಶಂಕಿತ ಏನಿದಾನೆ ಆತ ಕಳೆದ 4 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಮತ್ತೊಂದು ಕೇಸ್ನಲ್ಲೂ ಕೂಡ ಆರೋಪಿ ಆಗಿದ್ದ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. 2020ರಲ್ಲೂ ಕೂಡ ಆತ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಹಾಗಾಗಿ ಆತನ ಮಾಹಿತಿಯ ಬಗ್ಗೆ ಈಗಾಗಲೇ ಎನ್ಐಎ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು. ತನಿಖೆಗೆ ಹಿನ್ನಡೆ ಆಗ್ಬಾರ್ದು ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಬಿಟ್ಟು ಕೊಡ್ತಾ ಇಲ್ಲ. ಯಾಕೆಂತಂದ್ರೆ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅನ್ನೋ ಮಾಹಿತಿಯನ್ನ ನಾವು ಬಿಚ್ಚಿಡ್ತಾ ಇದ್ದಾಗೆ ಆ ಸ್ಥಳದಿಂದ ಆತ ಕಾಲ್ ಕಿಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಸದ್ಯ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 2020ರಿಂದಲೂ ಕೂಡ ಶಂಕಿತ ಉಗ್ರ ಏನಿದ್ದಾನೆ ಆತ ತಲೆಮರೆಸಿಕೊಂಡಿದ್ದ. ಜೊತೆಗೆ ಈ ಹಿಂದೆ ಬಂಧನಾಗಿರುವಂತಹ ಶಾರಿಕ್ ಏನಿದ್ದಾನೆ ಆತನ ಜೊತೆಗೂ ಕೂಡ ಸಂಪರ್ಕ ಇತ್ತು. ಇನ್ನು ಹೊರತಾಗಿ ಮಾಜ್ ಮುನೀರ್, ಅರಾಫತ್ ಅಲಿ, ಸೈಯದ್ ಯಾಸಿನ್ ಇವರೆಲ್ಲರ ಜೊತೆಗೂ ಕೂಡ ಉಗ್ರ ಸಂಪರ್ಕವನ್ನ ಹೊಂದಿದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ಅಂಕಿತಾ ಮಾಹಿತಿಗೆ. ಇನ್ನು ಈ ಶಂಕಿತ ಉಗ್ರನ ಎಸ್ಕೇಪ್ ರೂಟ್ ಯಾವುದು ಅನ್ನೋದರ ಬಗ್ಗೆ ಒಂದಿಷ್ಟು ಗೊಂದಲಗಳಿತ್ತು. ಎಲ್ಲಿಂದ ತಪ್ಪಿಸಿಕೊಂಡ ಅನ್ನೋದು ಈಗ ತನಿಖೆ ಚುರುಕಾಗ್ತಾ ಇದ್ದಂತೆ ಆತ ಎಲ್ಲಿಂದ ತಪ್ಪಿಸಿಕೊಂಡಿದ್ದಾನೆ ಅನ್ನೋದರ ಬಗ್ಗೆ ಎನ್ಐಎ ಅಧಿಕಾರಿಗಳಿಗೆ ಸ್ಪಷ್ಟ ಮಾಹಿತಿ ಸಿಕ್ಕಿದೆ. ಅಂದರೆ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆದ ನಂತರ ಅಥವಾ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟ ಬಳಿಕ ಆ ಬ್ಯಾಗನ್ನು ಇಟ್ಟು ಹೊರಗೆ ಬಂದವನು ಎಲ್ಲಿ ಹೋದ ಅನ್ನೋದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಸಿಕ್ಕಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಆತ ಯಾವ ರೀತಿ ತಪ್ಪಿಸ್ಕೊಂಡ ಅಂತ. ರಾಮೇಶ್ವರಂ ಕೆಫೆ ಸ್ಫೋಟದ ಬಳಿಕ ಉಗ್ರ ತನಿಖೆಯ ದಿಕ್ಕು ತಪ್ಪಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯನೋ ಅದು ಎಲ್ಲವನ್ನ ಕೂಡ ಮಾಡಿಕೊಂಡಿದ್ದಾನೆ. ಅಂದರೆ ಪ್ರೊಫೆಷನಲ್ ಕ್ರಿಮಿನಲ್ ಯಾವ ರೀತಿ ತನಿಖೆಯ ದಿಕ್ಕು ತಪ್ಪಿಸುವಂಥ ಕೆಲಸವನ್ನ ಮಾಡ್ತಾರೋ ಅದೇ ಸ್ಟ್ರಾಟಜಿಯನ್ನು ಈತನೂ ಕೂಡ ಮಾಡಿದ್ದಾನೆ. ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳಿದ್ದ ಅದೇ ದಿನ. ಅಂದರೆ ಬೆಂಗಳೂರಲ್ಲಿ ಸುತ್ತ ಓಡಾಡಿ ಗೊರಗೊಂಟೆಪಾಳ್ಯದಿಂದ ಬಳ್ಳಾರಿಗೆ, ಬೀದರಿಗೆ ಹೋಗುವಂಥ ಬಸ್ಸನ್ನು ಹತ್ತಿ ಬಳ್ಳಾರಿಯಲ್ಲಿ ಇಳಿದಿದ್ದ. ಬಳ್ಳಾರಿಯಿಂದ ಅನಂತರ ಕಲಬುರಗಿಗೆ ಹೋಗುವಂಥ ಬಸ್ಸನ್ನು ಹತ್ತಿದ್ದಾನೆ. ಬಳ್ಳಾರಿಗೆ ಹೋದವನು ಏನಾದ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಆತ ಭಟ್ಕಳ ರೂಟ್ನ ಬಸ್ಗಳು ನಿಲ್ಲುವಂಥ ಜಾಗದಲ್ಲಿ ನಿಂತಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು CCTV ಫುಟೇಜ್ ಸಿಕ್ಕಿತ್ತು. ಆದರೆ ಅಧಿಕಾರಿಗಳಿಗೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಈಗ ಗೊತ್ತಾಗ್ತಾ ಇದೆ ಆತ ಬಳ್ಳಾರಿಯಿಂದ ಕಲಬುರಗಿ ಹೋಗುವಂಥ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದಾನೆ. ಬಳ್ಳಾರಿಯಲ್ಲಿ 45 ನಿಮಿಷಗಳ ಕಾಲ ಆ ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಾ ಇದ್ದ. ಬಳ್ಳಾರಿ ಹೊಸ ಬಸ್ಸು ನಿಲ್ದಾಣದಲ್ಲಿ 45 ನಿಮಿಷಗಳ ಕಾಲ ಓಡಾಡ್ತಾ ಇದ್ದ. ಆ ನಂತರ ಬಳ್ಳಾರಿಯಲ್ಲಿ KSRTC ಬಸ್ಸನ್ನು ಶಂಕಿತ ಉಗ್ರ ಹತ್ತಿದ್ದಾನೆ. ಹನುಮಗಡ ಜಂಕ್ಷನ್ನಲ್ಲಿ ಬಸ್ ಇಳಿದು ತನಿಖೆಯ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಬಸ್ ಹತ್ತಿ ಅನಂತರ ಇಳಿದು ಚಾಲಾಕಿ ನಾಟಕ ಆಡಿದ್ದಾನೆ. ಅಂದರೆ ಪೊಲೀಸರು ನನ್ನ ಬೆನ್ನು ಹಿಡಿದು ಬಂದಿದ್ದಾರೆ, ಬೆನ್ನು ಹತ್ಕೊಂಡು ಬಂದಿದ್ದಾರೆ ಅನ್ನೋ ಸ್ಪಷ್ಟವಾದಂಥ ಮಾಹಿತಿ ಆತನಿಗೆ ಇತ್ತು ಅಥವಾ ಗೊತ್ತಿತ್ತು. ಅದೇ ಕಾರಣಕ್ಕಾಗಿ ಈತ
ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಅಥವಾ ಫೋಕಸ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಆತ ಬಳಸ್ತಾ ಇದ್ದಿದ್ದು ಒಂದು ಬೇಸಿಕ್ ಫೋನನ್ನು, ಅಂದರೆ ಈ ಸ್ಮಾರ್ಟ್ ಫೋನಲ್ಲ, ಬೇಸಿಕ್ ಫೋನನ್ನು ಆತ ಬಳಸ್ತಾ ಇದ್ದ. ಆ ಬಳಸಿದ್ದಂಥ ಬೇಸಿಕ್ ಫೋನನ್ನು ಎಸ್ದಿದ್ದಾನೆ, ಎಸ್ದು ತಪ್ಪಿಸಿಕೊಂಡಿದ್ದಾನೆ. ಸಿಮ್ ಇಲ್ಲದ ಮೊಬೈಲ್ ಎಸೆದು ಎಸ್ಕೇಪ್ ಆಗಿದ್ದಾನೆ ಶಂಕಿತ ಉಗ್ರ. ಸದ್ಯ ಕಲಬುರಗಿಯಲ್ಲಿ NIA ಟೀಮ್ ಬೀಡು ಬಿಟ್ಟಿದೆ. ಕಲಬುರಗಿ ಮಾರ್ಗದಲ್ಲಿ ಹೋಗಿರೋದ್ರಿಂದ ಕಲಬುರಗಿಗೂ ಈ ಕೇಸಿಗೂ ಅಥವಾ ಈ ವ್ಯಕ್ತಿಗೂ, ಈ ಶಂಕಿತ ಉಗ್ರನಿಗೂ ಲಿಂಕ್ ಇದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಿಂದ ಹೈದರಾಬಾದಿಗೂ ಹೋಗಿರುವಂಥ ಶಂಕೆ ಈಗ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳಿಗೆ ಸಿಕ್ಕಿರೋದು. ಅಂದರೆ ಕಲಬುರಗಿ ಟು ಹೈದರಾಬಾದ್ ಹೋಗಿದ್ದಾನೆ ಅನ್ನೋದು. ಹೈದರಾಬಾದ್ಗೆ ಹೋದಂಥ ಈ ವ್ಯಕ್ತಿ ಅಥವಾ ಶಂಕಿತ ಉಗ್ರ ಹೈದರಾಬಾದ್ನಿಂದ ವಿದೇಶಕ್ಕೂ ಕೂಡ ಪರಾರಿಯಾಗಿರುವಂಥ ಸಾಧ್ಯತೆಗಳಿದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.